ನೋಡ್ರಿ ಅವತಾರ ಇದು ಈ ರೇಂಜಿಗಿದ್ದ ನೋಡಿ ಯಾವ ಥರ ಅದ ರೀ ಅದು ಏನು ನೋಡಪ್ಪಿಲ್ಲ ಅದು ನೋಡಿ ಹೆಂಗದಪ್ಪ ಇದು ಅವತಾರ ಹೆಂಗೆ ನೋಡು ಇದು ಯಾವ ಥರ ಈ ರೇಂಜಿಗೆ ಪರಿಸ್ಥಿತಿ ನೋಡ್ರಿ ಹೆಂಗದ ಅದು ಅಟ್ಲೀಸ್ಟ್ ಗರ್ಲ್ಸರು ಮಾಡಲಿ ಬಾಯ್ಸರು ಯೂಸ್ ಮಾಡಲಿ ಪರಿಸ್ಥಿತಿ ಹೆಂಗದ ಇದು ಗೌರ್ಮೆಂಟ್ ಸ್ಕೂಲ್ದಪ್ಪ ಮತ್ತು ಇಷ್ಟು ಸ್ಥಿತಿ ಈ ಥರ ಅದ ಹಾಂ ಇದನ್ನು ಟಿ ಸಿ ಬೇಕಲ್ರಿ ಹಾಂ ಏನು ಸ್ಟೋರ್ ರೂಮ್ ನೋಡೋದು ಏನು ಮಾಡ್ಯಾರ ಯಾವುದು ಏನು ಶೌಚಾಲಯ ನೋಡಿ ವಿಚಿತ್ರ ಅದ ಇದೆ ಹೌದಲ್ಲ ಬರ್ದಲ್ಲ ಯಾರು ಬರಲ್ರಿ ಸರ ಯಾರು ಬರಲ್ರಿ ಪುರುಷರಿಗೆ ಇದ್ರ ಅವತಾರ ಹೆಂಗ ಯಾರಾದ್ರೂ ಗಾಡಿ ಯಾರು ಬಂದು ಏನು ಪರಿಸ್ಥಿತಿ ರೀ ದೊಡ್ಡ ಮಕ್ಕಳು ಇರ್ತಾವ್ರಿ 10 ವರ್ಷ ಇದೆ ಮತ್ತೆ ಅಲ್ಲ ತಂದು ಆಟ ಇಟ್ಟಂಗೆ ನೀರದೇನು ಏನು ಯೂಸ್ ಕರೆಂಟ್ ಇಲ್ಲ ಈಗ ಅದೇ ವಿಷಯಕ್ಕೆ ಎಷ್ಟು ಬಡ್ದಾಡ್ತಾರೆ ಇಲ್ಲಿಕಂದ್ರೆ ನೋಡಿ ಎಷ್ಟು ವೇಸ್ಟ್ ಅಲ್ಲ ಸುಮ್ಮನೆ ಅದ ಏನು ಸ್ವಲ್ಪ ವೇಸ್ಟ್ 5,000 ಕೊಟ್ಟು ಕಲಿತಾರೆ ಸರ್ ಮಕ್ಕಳು ಹೊರಗಡೆ ಕಂಪ್ಯೂಟರ್ 5,000 ಕೊಟ್ಟು ಕಲಿತಾರೆ ಜಾಸ್ತಿ ಇದೆ ಮತ್ತು ಇದು ಫ್ರೀ ಎಜುಕೇಷನ್ ಅಲ್ರಿ 5,000 ಕೊಟ್ಟು ಕಲಿತಾರೆ ಇಲ್ಲಿ ಏನೇನು ಮಾನಿಟರ್ CPU ಈ CPU ಮಾನಿಟರ್ ಕನೆಕ್ಟ್ ಮಾಡಿ ಮಕ್ಕಳು ರೈತರ ಮಕ್ಕಳು ಅದೆಲ್ಲ ಹೆಂಗ ಈ ಥರ ಎಲ್ಲ ಸರ್ಕಾರ ಸೌಲಭ್ಯ ಕಾರ್ಯಕ್ರಮ ನೋಡ್ರಿ ಸರ ನೋಡ್ರಿ ಫಿಲ್ಟರ್ ನೋಡ್ರಿ ಹೆಂಗೆ ಅಲ್ಲ ಇಷ್ಟೆಲ್ಲ ಇದ್ದರೂ ಮತ್ತು ಏನು ಯೂಸ್ ಹೌದಲ್ಲ ಎಲ್ಲ ಫಿಟ್ಟಿಂಗ್ ಅದ ಸಪ್ಲೈ ಅಷ್ಟೇ ಇರೋದು ಎಲ್ಲ ಸಮಸ್ಯೆ ಏನಿಲ್ಲ ಸರ್ ಟಿ ಸಿ ಕೊಡೋದು ಒಂದೈತಿ ಕೆಲಸ ಅಲ್ಲಿ ನಿಮಗೆ ಟಿ ಸಿ ಕೊಡೋದಿಲ್ಲ ಜೀರೋ ಸಬ್ಜೆಕ್ಟ್ ಅಲ್ಲ ಸಬ್ಜೆಕ್ಟ್ ಟೀಚರ್ ಜೀರೋ ಇರೋದು ಫಿಸಿಕಲ್ ಟೀಚರ್ಸ್ ಇದ್ದಾರೆ ಹೆಡ್ ಮಾಸ್ಟರ್ ಇದ್ದಾರೆ ಕಂಪ್ಲೀಟ್ ಯಾರು ಒಬ್ಬರನ್ನ ಇರ್ತಾರೆ ಅಂತ ಸಬ್ಜೆಕ್ಟ್ ನನಗೆ ಕಾಸರಗೋಸ್ಕರ ಒಂದೇ ಸ್ಪೆಷಲ್ ಇದು ಇಲ್ಲ ಇಲ್ಲ ಖಂಡಿತವಾಗಿಲ್ಲ ಇದು ವೈಯಕ್ತಿಕ ಜವಾಬ್ದಾರಿಯಿಂದ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಾನು ವೈಯಕ್ತಿಕ ಅನ್ಕೊಂಡು ಅಫಿಷಿಯಲ್ ಅನ್ನೋದಕ್ಕಿಂತಲೂ ವೈಯಕ್ತಿಕವಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಾವು ಮಾನ್ಯ DDP ಮೇಡಮ್ ಅವರಿಗೂ ಮತ್ತು BS ಅವರಿಗೆ ಇದು ಖಂಡಿತವಾಗ್ಲೂ ಭಾಳಷ್ಟು ಫೋರ್ಸಬಲ್ ಹೇಳಿದರೆ ಅದನ್ನು ಟ್ರೈ ಮಾಡಬೇಕು ಅಂತ ಹೇಳೋಣ ಹೇಗೆ ಡೆಪ್ಟೇಷನ್ ಅವ್ರು ಅಡ್ಜಸ್ಟ್ ಮಾಡ್ತಾರೆ ಗೊತ್ತಿಲ್ಲ ಅವ್ರಿಗೆ ಬಿಟ್ಕೊಡ್ತು ಬಟ್ ಅಟ್ಲೀಸ್ಟ್ ಜವರಿಗೆ ನಮ್ಮ ಹೆಡ್ರಾಮಿಂದ ಅದನ್ನು ಡಬಲ್ ಇದ್ದಾಗ ಇಲ್ಲಿರುವಂತಹ ಗೆಸ್ಟ್ ಇದ್ದಾರೆ ಅಥವಾ ನೀವು ಏನು ಮಾಡ್ಬೋದು ಸಂಖ್ಯೆಗಳನ್ನು ನೋಡಿರ್ತಾರೆ ನಾವು ಅಲ್ಲಿ ಏನಾಗುತ್ತೆ ಗೊತ್ತಾ ನೀವು ಮತ್ತೆ ನೀವು ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅಂತ ಅಲ್ಲಿ ಸಮಸ್ಯೆಗಳು ಬರ್ತಾವೆ ಸರ್ ನಮ್ಗೆ ಯಾರು ಕೊಡೋದು ಬೇಕಿಲ್ರಿ ನಮ್ಮ 3 ದಿನ ಇಲ್ಲಿ ಹೇಳೋದಕ್ಕೆ 3 ದಿನ ಅಲ್ಲಿ ಹೇಳೋದಕ್ಕೆ ಕಂಪಲ್ಸರಿ ಸಬ್ಜೆಕ್ಟ್ ಟೀಚರ್ಗಳು ಒಂದು 3-4 ಜನಕ್ಕೆ ನಾವು 3 ದಿನ ಬಂದ್ರಿ ಇವತ್ತು 3 ದಿನ ಒಬ್ಬ ಬರ್ಲಕ್ಕೆ ಕೂತಾನಪ್ಪ ಅಂದ್ರೆ ಅವ 3 ದಿನ ಬಿಡತ್ತಾನು ಮತ್ತೊಬ್ರಿಗೆ 3 ದಿನ ಕೊಡೋದು ಬೇಡ್ರಿ ಸರ್ ಇಲ್ಲ ಗೆಸ್ಟ್ ಇರಲಿ ಒಂದು ವಾರ ತನೂ ಆ 3 ಮಂದಿ ಬರ್ತಾ ಹೋಗ್ತಾ ಇರ್ಬೇಕ್ರಿ ಸರ್ ನಮ್ಗೆ ಆಲ್ಟರ್ನೇಟ್ ಮಾಡ್ಬೇಕು ಅವ್ರಿಗೆ ಅಡ್ಜಸ್ಟ್ಮೆಂಟ್ ಟೈಮಿಂಗ್ ಅಡ್ಜಸ್ಟ್ಮೆಂಟ್ ಮಾಡಿ ಕೊಟ್ರಪ್ಪ ಅಂದ್ರೆ ನಮ್ಮ ಶಾಲೆಗೆ ಅನುಗುಣ ಆಗ್ತದ್ರಿ ಇನ್ನೂ ಒಂದ್ರಿ ನೀವು SLC ಏನಾದರೂ ರಿಸಲ್ಟ್ ಆಗಲಿಲ್ಲ ಅಂದ್ರೆ ಶಿಕ್ಷಕರು ಹಿಡ್ಕೊಂಡು ಎಲ್ಲರಿಗೂ ನೋಟಿಸ್ ಬರೀತೀರಿ ಸರ್ ಇವತ್ತು ನಮ್ಮ ಶಾಲೆ ಒಳಗೆ ಖಾಲಿ ಅದ ಯಾರಿಗೆ ಬರೀತೀರಿ ನಿನ್ನೆ
ಕರೆಕ್ಟ್ ಅಂದ್ರೆ ಸಲ ಇದು ಹೆಂಗೆ ತೋನಿಕೆ ಸುತ್ತನೆ ಮಾಡಿ ಹೊಸ ಮಂದಿ ಮ್ಯಾಗ ಕ್ರಮ ತಗೊಳ್ರಿ ಸರ್. ಇಲ್ಲ ನಿಮ್ಮ BODDP ಬರೀತಾರ್ರಿ ಹಾಕ್ಯಾರಿ ಬೇರೆ ಸರ್ ಹಾಕ್ಯಾರಿ. ಸಬ್ಜೆಕ್ಟ್ ಟೀಚರ್ ಇಲ್ಲಾಂದ್ರೆ ಯಾರ ಮೇಲೆ ಬರಿತೀನಿ ಗೆಸ್ಟ್ ಟೀಚರ್ ಮೇಲೆ ಬರಿತೀರಿ ಆಗೋದಿಲ್ಲ ಏನಾಗೋಲ್ಲ. ನಮ್ಮ ಗೆಸ್ಟ್ ಟೀಚರ್ ಬೇರೆ ಅಭಿಪ್ರಾಯ ಬರ್ತಾರೆ ಅವ್ರು, ಅದರಲ್ಲಿ ಬರೀತಾರೆ. ಆಗೋದಿಲ್ಲ. ಖಂಡಿತವಾಗ್ಲೂ ಇದನ್ನ ನಾನು ಲೆಟ್ರಿಂಗ್ ಮಾಡಿ ಶೋರ್ ನಾವು ಕಳ್ಸ್ಕೊಡ್ತೀವಿ. ಓಕೆ, ಇದು ಒಂದು ಭಾಗ. ಇನ್ನೊಂದು ಕೇಳಿದ್ರೆ ಯಾವುದು ವಿದ್ಯುತ್ ಕಾಂಪೌಂಡ್, ಟೀಚರ್ ಸ್ಟಾಫ್, ಶೌಚಾಲಯದ್ದು, ಈಗ ಇಲ್ಲಿ ನೀರಿಂದು. ರೈಟ್ ಇರ್ಲಿ ಪರವಾಗಿ ಮೇಡಮ್. ನಾನೀಗ ಕಡಕೊಳ ಹೈಸ್ಕೂಲಲ್ಲಿ ಇದ್ದೀನಿ ಮೇಡಮ್ರೆ. ಈಗ ಜಸ್ಕಾಮ್ಗೆ ಒಂದು ಲೆಟರ್ ಬರೆದಾರೆ, ಎಸ್ಟಿಮೇಟ್ ಕಾಪಿ ಕೊಟ್ಟಿದ್ದಾರಂತೆ. AEE ಎಡ್ರಮಿ ಅವರು ಕಳೆದ ವರ್ಷ ಸುಮಾರು 1 ಇಯರ್ ಆಯ್ತಂದ್ರಿ. ಜಸ್ಕಾಮ್ಗೆ KV ಸಲುವಾಗಿ ಅಂದರೆ ಇಲ್ಲಿ ಕರೆಂಟ್ ವಿದ್ಯುತ್ ಸಂಪರ್ಕ ಇಲ್ಲ ಅಂತೆ. ಸರ್ಕಾರಿ ಪ್ರೌಢಶಾಲೆ ಕಡ್ಕೊಳ. ಈಗ ಆ ಲೆಟರ್ ಫಾರ್ವರ್ಡ್ ಆಗ್ಯದೇ ಇಲ್ಲ ಅಂತ ಕೇಳ್ತಾ ಇದ್ದಾರೆ ನಮ್ಗೆ ಇಲ್ಲಿ ಕನ್ನಡ. ಇಲ್ಲ ಈಗ ನನಗೆ ಏನಂದ್ರೆ ಅದು ಫಾರ್ವರ್ಡ್ ಆಗಿತ್ತೋ ಇಲ್ಲೋ, ಆಗಿದ್ರೆ ಯಾವ ಹಂತದಾಗಿದೆ ಅವ್ರಿಗೆ ಹೇಳಿದರೆ, ಒಂದು ವೇಳೆ ನಮ್ಮ ಹಂತದ ಕೆಲಸ ಮಾಡಿದ್ವಿ ಅಂದರೆ ಓಕೆ, ಒಂದು ವೇಳೆ ಮೇಲಂತದಲ್ಲಿ ಇದ್ದರೆ ಖಂಡಿತವಾಗ್ಲೂ ಅವ್ರು ಹೋಗಲ್ಲಿ ಅಪ್ರೋಚ್ ಮಾಡ್ತಾರೆ, ಬಿಡೋಂಗಿಲ್ಲ ಅವರು. ಹೌದ್ರಿ ಮೇಡಮ್, ಇವತ್ತು ಬಂದಿಲ್ಲ ಅಂದರೆ ಮೇಡಮ್. ರೈಟ್ ಆಯ್ತು, ಇಲ್ಲ ಪರ ಹೌದ್ರಿ ಮೇಡಮ್. ರೈಟ್ ಆಯ್ತು, ಓಕೆ ಓಕೆ ಓಕೆ. ಅದು ಯಾರಿಗೆ ಬರ್ತದೆ, ಸೆಕ್ಷನ್ ಯಾರಿಗೆ ಬರ್ತದೆ? ಎಡ್ರಾಮಿ KV ಸಂಬಂಧಪಟ್ಟಂಗೆ ಅಂದರೆ ಡೆವಲಪ್ಮೆಂಟ್ ಎಲ್ಲ ಅವ್ರ ಕಡೆ ಪ್ಲಾನಿಂಗ್ಸ್ ಅವೆಲ್ಲ. ಸರಿ ಸರಿ, ಓಕೆ ಸರಿ ಮೇಡಮ್, ಮಾತಾಡ್ತೀನಿ. ಓಕೆ ಓಕೆ ಓಕೆ. ಸಂದರ್ಶನ ಅವ್ರದ್ದು ಹಾಕಿರೋ ಇದಕ್ಕಾಗಿ ವಿದ್ಯುತ್ ಸಂಪರ್ಕಕ್ಕಾಗಿ AEE ಎಡ್ರಾಮಿ ಅವರು ನಿಮಗೆ ಎಸ್ಟಿಮೇಟ್ ಕಾಪಿ ಕೊಟ್ಟಾರಂತ, ಹೌದಾ? ಕೊಟ್ರೇನ್ರಿ? ಕಳಿಸಿರಿ? ಇಲ್ಲ ಅವ್ರು ಕೇಳ್ತಾ ಇದ್ದಾರೆ. ಈ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಕೇಳ್ತಾ ಇದ್ದಾರೆ ನಮಗೆ. ಇಲ್ಲಿ ವಿಸಿಟ್ ಬಂದಿದ್ದೀವಿ, ನೀನು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಹಾಕಿದ್ರೆ ST ಬಿರಾದರ್ ಸರ್ ಬಂದಿದ್ದೀನಿ. ಈಗ ಏನು ಕೇಳ್ತಾರೆ, ಫಾರ್ವರ್ಡ್ ಆಗಿದೆ ಇಲ್ಲ ಲೆಟ್ರ್ ಅಂತ ಕೇಳ್ತಾ ಇದ್ದಾರೆ. ಆಗಿದೆನಾ ನಮ್ಮ ಕಡೆಯಿಂದ? ಸರ್ ಪ್ಲೀಸ್ ಕನ್ಫರ್ಮ್ ಮಾಡಿರಿ. ಕನ್ಫರ್ಮ್ ಮಾಡಿ ಆಗಿತ್ತಂದರೆ ಈಗ ನಮ್ಮ ಕೆಲಸ ನಾವು ಮಾಡೀವಿ ಅಂತ ಅರ್ಥ. ಈಗ ನೆಕ್ಸ್ಟ್ ಅವ್ರ ಮುಂದೆ ಯಾರು ಎಲ್ಲಿ ಮಿಸ್ಟೇಕ್ ಅದ ಅಲ್ಲಿ ಹುಡುಕ್ತಾರೆ, ಬಿಡೋಂಗಿಲ್ಲ ಅವ್ರು ಖಂಡಿತವಾಗ್ಲೂ. ಯಾಕಂದರೆ ಅವ್ರಿಗೆ ನಮ್ಮಷ್ಟೇ ಜವಾಬ್ದಾರಿ ಅವರು ತಗೋತಾ ಇದ್ದಾರೆ, ಅದು ಖುಷಿ. ಈಗ ನಾವು ಕಡಕೊಳ ಶಾಲೆ ಹೈಸ್ಕೂಲ್ ಉಳಿಬೇಕಾದ್ರೆ ಅವರು ಖಂಡಿತವಾಗ್ಲೂ ಫೈಟ್ ಮಾಡಿ ಅದಕ್ಕೆ ಏನು ಬೇಕು ವ್ಯವಸ್ಥೆನ ಮಾಡೇ ಮಾಡ್ತಾರೆ. ನಮಗೇನು ಬೇಕು ನಾವು ಅದನ್ನು ಔಟ್ ಮಾಡೀವಿ ಇಲ್ಲ ಕಳಿಸಿವಿಲ್ಲ ಅಂತ ಕ್ಲಾರಿಫಿಕೇಶನ್ ಬೇಕು. ಪ್ಲೀಸ್ ಓಕೆ ಮಾಡಿ. ಇಲ್ಲ ನಾನು ಮಾಡ್ತೀನಿ ಸರ್, ಅದ್ರ ಈಗೇನಿಲ್ಲ, ಕ್ಲಾರಿಫಿಕೇಶನ್ ಕೊಡ್ತೀನಿ ಯಾವ ಹಂತದಾಗದ. ಒಂದೆರಡು ಈಗೇನಾಗ್ತದೆ ಗೊತ್ತಾ, ನಮ್ಮ ವ್ಯಾಪ್ತಿ ಎಷ್ಟದ ನಾವು ಕೆಲಸ ಮಾಡಿದ್ವಿ. ವ್ಯಾಪ್ತಿ ಮೀರಿ ಅಂದಾಗ ನೀವು ಅದಕ್ಕೆ ಪ್ರಶ್ನೆ ಮಾಡುವ ಸಾಧ್ಯತೆ ನಿಮ್ಗೆ ಅದ. ಇಂಥಲ್ಲೆದ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ನೀವು ಅಲ್ಲಿ ಹೋಗಿ ಅವರ ಮಾಡೇ ಮಾಡ್ತೀವಿ. ಈಗ ಜಸ್ಕಾಮ್ಗೆ ಹೋಗಿ ತಲುಪಿತ್ತಂದರೆ ಅಲ್ಲಿ ಅಧಿಕಾರಿಗಳು ಯಾಕೆ ಡಿಲೇ ಮಾಡಿದ್ದಾರೆ, ಅಥವಾ ವೆದರ್ ಇಟ್ ಈಸ್ KKRDBಗೆ ಹೋಗಿತ್ತಂದ್ರೆ ಅಲ್ಲಿಂದ ಯಾಕೆ ಡಿಲೇ ಆಗಿದೆ ಅಂತ ನಿಮ್ಗೆ ಗೊತ್ತಾ? ಒಂದ್ರಿ ಯೋಜನೆದಾಗ ಮಾಡ್ತೀವಿ ಅನ್ನೋಂಥ ಅವಶ್ಯಕತೆ ಇಲ್ಲ. ಇದು ಯೋಜನೆಗೆ ಮಾಡೋಂಥ ಇದನ್ನಿಲ್ಲ. ಒಂದು ರೈತ ಒಂದು 4 ಮನೆಗಳಿದ್ದಲ್ಲಿ ಒಂದು TC ಕುಂದ್ರಿಸ್ತಾರೆ. ಇದೇ ಸಿಂದಗಿ ತಾಲೂಕದಾಗೆ ನಮ್ಮ ಬಳಿ ಬರೀ ಯೋಜನೆ ಅಂತಾರೆ. ಅವ್ರ ಬಳಿ ಕಾನೂನು ಬೇರೆ, ಇವ್ರ ಬಳಿ ಕಾನೂನು. ಇದನ್ನು ಕರ್ನಾಟಕನಲ್ಲಿ ಅದನ್ನು ಕರ್ನಾಟಕನಲ್ಲಿ ಇಲ್ಲ. ಅವ್ರಂತಾರೆ ಒಂದು TCಗೆ 2 ಲಕ್ಷ ಖರ್ಚಾಗ್ತದೆ. 2 ಲಕ್ಷ ಖರ್ಚಾಗ್ತದೆ ಯಾವ ಅದರ ಮೇಲೆ ಹೇಳ್ತಾರೆ ಅವ್ರು. ಈಗ ನಮ್ದು ಏನಾಗ್ತದೆ BO ಆಫೀಸರ್ ಕೆಲಸನ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿದ್ದರೆ ಸರಿ. ಎರಡನೇದು ಏನಂತಂದರೆ ನೀವು ಪ್ರಾಪರ್ ಚಾನಲ್ ಓರಿ ಸರ್, ನೀವು ಖಂಡಿತವ್ರು ಸ್ಪಂದನೆ ಸಿಗ್ತದೆ. ನೀವು ನಾ ಅಷ್ಟು ಕೊಡ್ತೀನಿ, ನೀವು ಲೆಟ್ರನ್ನ ಹೋಗಿ ನಮ್ಮ ಇದು ಯಾರು ನಮ್ಮ KKRDB ಅಧ್ಯಕ್ಷರು ಅಜಯ್ ಸಿಂಗ್ ಸರ್ ಅವ್ರಿಗೆ ಇದು ರೀಚ್ ಆಗಿದ್ರೆ ಇಲ್ಲ ಅವ್ರಿಗೆ ನೇರವಾಗಿ ಅವ್ರ ಕೈಗೆ ಎಕ್ಸೆಪ್ಷನ್ ಕೊಟ್ಟರೆ ಸ್ಟೇಜ್ ಮೇಲೆ ಹೆಡ್ಡಿ ಹಿಂಗ ಹೆಂಗ್ರಿ ಸರ್? ಲೆಟ್ರ್ ಇಲ್ಲಕ್ರಿ. ಈಗ ನಾನು 3 ದಿನದ ಹೊತ್ತೈತ್ರಿ, ಅದು ಓಡಾಡ್ಲಕ್ಕದ ವಿಡಿಯೋ ಮಾಡಿ ಬಿಟ್ಟಿವಿ, ಎಲ್ಲ ಬಿಟ್ಟಿವಿ. ಅವನ ಫೋನಿಗೂ ಹಾಕ್ಯದ್ರಿ. ನೀವು ಏನು ತೊಗೊಂಡು ಹೊಡಿಬೇಕು ನಂಗೆ ಆಗ್ಬಿಡ್ತಾನೆ ಲಾಸ್ಟಿಗೆ. ಅದನ್ನೇ ಬಾಕಿ ಹೊಡೆದಾಗೆ ಇದು ಆತ ನಮಗೆ. ಯಾವ ಲೆಕ್ರಿ ಇವನಿಗೆ ಅಷ್ಟು ದಾಪರಾಗಿರ್ಬೇಕು. ಸದ್ಯದಲ್ಲಿ ಬೇರೆ ಬೇರೆ ಫಾರ್ಮೇಷನ್ ಹೋಗ್ತೀನಿ. ಈಗ 2 ದಿನ ಆಮೇಲೆ ಬೇರೆ ರೀ. ಈಗ ಗೌರ್ಮೆಂಟ್ ಫಾರ್ಮೇಷನ್ ಅವರು ಮಿನಿಸ್ಟ್ರಿ ಫಾರ್ಮೇಷನ್ ಓಡಾಡ್ತಿದ್ರೆ KRS ಆಗಿರ್ಬೋದು. ಬಟ್ ಬೇರೆ ದಿನಗಳಲ್ಲಿ ಖಂಡಿತವಾಗಿ ನಿಮ್ಮ ಕೆಲಸ ಆಗುತ್ತೆ. ಒಂದು ನಾವು 90 ವರ್ಷ ಐತ್ರಿ, ಖಂಡಿತ ಇದನ್ನು ವಿಚಾರ ಮಾಡ್ಬೇಕು ಹೇಳಿ ಬರೋದು ಇಲ್ಲ ಆಗ್ತಾ ಮಾಡ್ತಾರೆ. ಯಾಕಂದ್ರೆ ಇದು ಪ್ರೈಮರಿ ಇಂಪಾರ್ಟೆಂಟ್. ನಮ್ಮ ಬಳಿ ನಿಜವಾಗಿ ಹೇಳ್ಬೇಕಪ್ಪ ಅಂದ್ರೆ ಮೂಲಭೂತ ಸೌಕರ್ಯ ಇಲ್ಲಾರ್ದಕ್ಕೆ ಎಲ್ಲ ಶಿಕ್ಷಕರು ವರ್ಗಾವಣೆ ಮಾಡ್ಕೊಂಡು ಹೋಗಿರ್ ಸರ್.
ಕೌನ್ಸಿಲಿಂಗ್ 4 ಜನ ಒಮ್ಮೆ ಹೋಗಿ ಇದಕ್ಕೆ ಕಾಣೋದು. ಫಿಸಿಕಲ್ ಟೀಚರು ಹೋದವ್ರೆ ಅವ್ರ ತಾಯಿಯರ ಇದು ಆದ ಸಲ ಇವ್ರು ಉಳ್ದಾರ್ರಿ. ಈ ಸದ್ ಅವ್ರದ್ದು ಏನಪ್ಪ ಅಂದ್ರೆ ಇದು ಅದ್ರಿ ಏನಪ್ಪ ಹಾರ್ಟ್ ಪ್ರೋಗ್ರಾಮ್ ಆಗಿ ಸ್ಟ್ಯಾಂತ್ಗಿಂತ ಹಾಕೊಂಡ್ರೆ ಹೆಡ್ ಮಾಸ್ಟ್ರು ಅವರು ಯಾವಾಗ ಹೋಗ್ತೀವಿ ಯಾವಾಗ ಬಿಡ್ತೀವಿ ಅನ್ನೋ ಲೆಕ್ಕಕ್ಕೆ ಅದ ರೀ. ಪರಿಸ್ಥಿತಿ ಅಲ್ಲಿಗೆ ಬಂದು ನಿಂತವ್ರು ನಮ್ಮ ಸಾಲಿಗೆ ಏನೋ ಮೂಲಭೂತ ಸೌಕರ್ಯ ಇಲ್ಲ. ನೀವೆಲ್ಲ ಗೌರ್ಮೆಂಟ್ ನೌಕರದಾರರ ಕಲಿತು ಪ್ರೈವೇಟ್ ಸ್ಕೂಲ್ ಬೆಳೆಸ್ಬೇಕನ್ನೋ ಉದ್ದೇಶದಿಂದ ಮಾಡಕ್ಕೆ ಹೊರತಾಗಿ ಅದಕ್ಕೂ ಎಲ್ಲ ಪ್ರೈವೇಟ್ ಸ್ಕೂಲ್ಗಳಿಗೆ ಎಲ್ಲ ರೀತಿಯಿಂದ ಹೆಲ್ಪ್ ಮಾಡ್ತೀರಿ. 100% ನಿಮಗೆ ಬಿ ಹೆಲ್ಪ್ ಮಾಡ್ತಾನೆ. ನನಗೆ ಗೊತ್ತದ್ರಿ ನಿಮ್ಮ ಬಿ ಏನೇನು ಮಾಡ್ಯಾನ ಯಾರ್ಯಾರ ಬಲ್ಲಿ ಏನೇನು ತಿಂದಾನ ಎಲ್ಲನೂ ಹೇಳ್ತೀನಿ ರೀ ನಾನು. ಆದ್ರೆ ಇನ್ನುವರೆಗಾಗಿ ನೀವು ಮಾಡಕ್ಕೆ ಗೊತ್ತಂತ ವಿಚಾರಗಳು ನಾವು ಏನು ಮಾತಾಡಲ್ಲ. ಹಾಂ ರೀ, ಈಗ ನಂಬರ್ 1 ಅವ ಮಾತಾಡ್ಬೇಕಪ್ಪ ಅಂದ್ರೆ ನೀವೊಬ್ಬ ಅಧ್ಯಕ್ಷ ಇದೀ, ನಿನಗೆ ಅಷ್ಟೇ ಮಾತಾಡಕ್ಕೆ ಗೊತ್ತೀನಿ. ಮತ್ತೊಬ್ರು ಅಂದ್ರೆ ಸಾರ್ವಜನಿಕ ಸಂಬಂಧ ಇಲ್ಲ, ಯಾರೂ ಸಂಬಂಧ ಇಲ್ಲ ರೀ ಅವನಿಗೆ ಬಿ ಓ. ನಾನು ವೈಯಕ್ತಿಕ ನನ್ನ ಮನೆಗೆ ಕೇಳಕ್ಕೆ ಗೊತ್ತೀನಿ ರೀ ಅವನು. ಪಬ್ಲಿಕ್ ಸೊಸೈಟಿಗಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಐ ರೆಸ್ಪೆಕ್ಟ್ ಯು. ಖಂಡಿತವಾಗ್ಲೂ ನಮ್ಗೆ ಗೌರವ ಇದೆ, ನೀವು ಕೇಳಿ ಅದಕ್ಕೆ ನಾವು ಸ್ಪಂದಿಸಿದ್ದೇವೆ. ಅದು ಖಂಡಿತವಾಗ್ಲೂ ಇದು ನಮ್ಮ ಕರ್ತವ್ಯ ಕೂಡ ಅದ ಆಯ್ತಾರೆ. ನೀವೇನು ಅದ್ರ ಬಗ್ಗೆ ಅದು ಬಿ ಓ ಬಂದ್ರೆ ಚುನಾವಣೆ ಮಾಡ್ಬೇಕು ಅನ್ನೋದಿತ್ತು ಆ್ಯಕ್ಚುಲಿ ಹೇಳ್ಬೇಕು ಬಂದ್ರಿ. ನೀವು ಆಲ್ರೆಡಿ CRC ಸರ್ ಸಂಗಟ ಮೊದಲು ಡಿಸ್ಕಸ್ ಮಾಡೀನಿ. ನೀವು ಹಂಗೆಲ್ಲ ಇದು ಮಾಡಬೇಡ್ರಿ ಅಂತ ಓಪನ್ ಆಗಿ ಹೇಳಿದ್ರಿ ಅವರು. ಸಂಯೋಜಕರು ಹೊಂಟ್ರಿ ಹೊಂಟಿಲ್ಲ ಅಂತೇಳಿ ನಾನು ಪ್ರಾಪರ್ ಟ್ರೈ ಮಾಡ್ತೀನಿ. ಜಸ್ಕಮ್ ಅವ್ರಿಗೆ ಆ ಲೆಟರ್ ತಗೊಂಡು ಕಳಿಸ್ಕೊಟ್ಟದ್ದು ವರ್ಷಗಟ್ಟಲೆ ಜಸ್ಕಮ್ ಲೆಟರ್ ಬಲ್ಲೆ ಕಿಟ್ಕೊತಾನೆ ಅಂದ್ರೆ ಇಲ್ಲ. ನಾನು ಈಗಲೇ ಇಮಿಡಿಯೇಟ್ ಮಾಡ್ತೀನಿ. ಒಂದು ಈಗ ಕೇಳ್ಬೋದಲ್ರಿ ಫೋನ್ಯಾಗ ನೀವು ನಿಮ್ಮ ಆಫೀಸ್ದಾಗ ಇನ್ವರ್ಡ್ ಆಗಿದ್ದ ಔಟ್ವರ್ಡ್ ಆಗಿದ್ದು ಎಂಟ್ರಿ ಮಾಡಿರ್ತಾರೆ ಯಾವ ಇನ್ವರ್ಡ್ ಯಾವ ತಾರೀಕು ಔಟ್ವರ್ಡ್ ಆಗಿದೆ ನೋಡ್ರಿ ನಿಮ್ಮ ಬಿ ಆಫೀಸಿಂದ ಇಲ್ರಿ ಸೆಕೆಂಡ್ ಔಟ್ವರ್ಡ್ ಆಗಿದ ಆಗಿಲ್ಲ ತಕ್ಷಣ ಹಾಕ್ತೀನಿ. ಇನ್ಕ್ಲಾಸ್ ಇದೆ ಮಾಡಿದ್ದ ಡೇಟ್ ಇರ್ತದಲ್ಲ ಇಲ್ಲ ಡೇಟ್ ಕೊಡ್ತೀನಿ.